ನಾಳೆ ನಾಳಿದ್ದು ಆಗ್ಬೋದು. ನಾಳೆ ನಾಳಿದ್ದು ಇನ್ನು 4 ಕ್ಷೇತ್ರಗಳಿದ್ದಾವೆ, ಆಗ್ಬೋದು. ಚಾಮರಾಜನಗರ ಆಗುತ್ತೆ ಸರ್. ನಾಳೆ ನಾಳಿದ್ದು ಅಂತಂದರೆ ನಾಳೆ ನಾರು ಆಗ್ಬೋದು, ನಾಳಿದ್ದಾರು ಆಗ್ಬೋದು. ಸರ್ ಯಾಕೆ ಸರ್ ಚಾಮರಾಜನಗರ ತುಂಬ ಕಗ್ಗಂಟಾಗಿದೆ ಅನ್ಸುತ್ತೆ? ಕಗ್ಗಂಟೆ ಆಗಿಲ್ಲ, ನಮ್ಮಲ್ಲಿ ಕಗ್ಗಂಟುಗಳೇ ಇಲ್ಲ, ಎಳೆದಾಡ್ತಾವ್ರೆ ಅಂತ. ಎಳೆದಾಡೋದೂ ಇಲ್ಲ. ತೀರ್ಮಾನ ಒಂದೇ ಸಾರಿ ಮಾಡೋದು ಬೇಡ ಅಂತ ಒಟ್ಟಿಗೆ ಆಮೇಲೆ ಮಾಡ್ತಾ ಇದ್ದೀವಿ. ಪ್ರೆಸೆಂಟ್ ನಿಮಗೆ ಕಾನ್ಫಿಡೆಂಟ್ ಇದೆ ಸರ್ ಎಷ್ಟು ಕ್ಷೇತ್ರ ಗೆಲ್ಬೋದು ಅಂತೇಳಿ? 20 ಗೆಲ್ತೀವಿ ಅಂತ ಹೇಳಿಲ್ವೇನೆಯ? 20 ಕ್ಷೇತ್ರಗಳನ್ನು ಗೆದ್ದೇ ಗೆಲ್ತೀವಿ. ಆ BJP ಅವ್ರ ಥರ ಸುಳ್ಳು ಹೇಳಲ್ಲ. 28 ಗೆದ್ಬಿಡ್ತೀವಿ. ಗೆದ್ದರ ಅಲ್ಲ ಅಲಯನ್ಸ್ ಏನೋ ಪ್ರಾಬ್ಲಮ್ ಆಗುತ್ತೆ ನಿಮಗೆ? JDS ಮತ್ತು BJP ಅದರಿಂದ ನಮ್ಗೆ ಅನುಕೂಲ. ಕಳೆದರೆ ನೀವು ಅವ್ರ ಜೊತೆ ಯಾವ ರೀತಿ ಅನುಕೂಲ? ಅದು ಅನುಕೂಲ ಆಗಲಿಲ್ಲ, ಈಗಲೂ ಅವ್ರಿಗೆ ಅನುಕೂಲ ಆಗಲ್ಲ, ನಮ್ಗೆ ಅನುಕೂಲ. ಯಾವ ರೀತಿ ನಿಮಗೆ ಯಾವ ರೀತಿ ಅನುಕೂಲ? ಅದನ್ನೆಲ್ಲ ಈಗ ಹೇಳೋಕ್ಕಾಗ್ದೆ ನಿಮಗೆ? ಅವೆಲ್ಲ ನಿಮಗೆಲ್ಲ ಗುಟ್ಟೆಲ್ಲ ಬಿಟ್ಕೊಡೋಕ್ಕಾಗಲ್ಲ. ಕೆಲವು ಗುಟ್ಟುಗಳಾಗೇ ಇಡಬೇಕು. ಬಹಳ ಗುಟ್ಟುಗಳಿದೆ ಅಂತ. ಯಾವ ಗುಟ್ಟುಗಳು ಇಲ್ಲ, ಕೆಲವು ಮಾತ್ರ ಇರ್ತವೆ. ಮೈಸೂರು ಚಾಮರಾಜನಗರನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ CM ಅವರು ಅಂತ. ಪ್ರತಿಷ್ಠೆ ಅಂತಿಲ್ಲ, ಎಲ್ಲ 28 ಕ್ಷೇತ್ರಗಳನ್ನೂ ಪ್ರತಿಷ್ಠೆ ತಗೊಂಡಿದ್ದೀವಿ, ಇವು 2 ತಗೊಂಡಿದ್ದೀವಿ ಅಷ್ಟೇ. ಯಾವಾಗ ಎಲ್ಲ ಎಲೆಕ್ಷನ್ಗಳು ಕೂಡ ಪ್ರತಿಷ್ಠೆಗೆ ತಗೊಂಡಿದ್ದೀವಿ. ಈ ಶಿವಣ್ಣ ನಿಂತಿದ್ದಾಗ ಪ್ರತಿಷ್ಠೆ ತಗೊಂಡಿಲ್ಲ ಶಿವಣ್ಣ. ಸರ್ ಈ ಗ್ಯಾರಂಟಿ ಯೋಜನೆಗಳು ನಿಮ್ಗೆ ಕೈ ಹಿಡಿತವ ಅಂತ ನಂಬಿಕೆ ಇದೆಯೇನು? ಅವು ಮೇಜರಾಗಿ ಕೈ ಹಿಡಿತವೆ. ಯಾಕಂತಂದರೆ ನಾವು ನುಡಿದಂತೆ ನಡೆದಿದ್ದೀವಿ, ಬಂದ ತಕ್ಷಣ ಜಾರಿ ಮಾಡಿದ್ದೀವಿ. ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು, ಜಾರಿಗೆ ಕೊಟ್ಟಿದ್ದೀವಿ. ಅವಕ್ಕೆ ಈ ವರ್ಷ 5 ಗ್ಯಾರಂಟಿಗಳಿಗೆ 36,000 ಕೋಟಿ ಖರ್ಚು ಮಾಡಿದ್ದೀವಿ. ಮುಂದಿನ ವರ್ಷ 52,009 ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೀವಿ. ಸೊ BJP ಅವ್ರ ಥರ ಸುಳ್ಳು ಹೇಳಲ್ಲ, ನಾವು ಏನು ಹೇಳ್ತೀವಿ ಅದನ್ನು ಮಾಡ್ತೀವಿ. ಸರ್ ನಿಮ್ಮ ಕ್ಯಾಂಡಿಡೇಟ್ ಹೇಳ್ತಾರೆ ನಾವು ಗ್ಯಾರಂಟಿ ಮತ್ತು ಸಿದ್ದರಾಮಯ್ಯನವರ ಹೆಸರು ಹೇಳ್ಕೊಂಡು ಓಟ್ ಕೇಳ್ತೀವಿ ಅಂತ. BJP ಅವರು ಒಂದೇ ಅಜೆಂಡಾ, ಮೋದಿಯವರ ಹೆಸರು ಹೇಳ್ಕೊಂಡು ಓಟ್ ಕೇಳ್ತೀವಿ. ನಾವು ಸಾಧನೆಗಳ ಮೇಲೆ ಅವಲಂಬನೆ ಆಗಿರುತ್ತೆ. ನಾವು ಏನು ಮಾಡಿದ್ದೀವಿ, ಜನಗಳಿಗೆ ಏನು ಹೇಳಿದ್ದೀವಿ, ಏನು ಮಾಡಿದ್ದೀವಿ, ಅದ್ರ ಮೇಲೆ ನಾವು ಡಿಪೆಂಡ್ ಆಗಿರ್ತಕ್ಕಂಥ. ಜನ ಕೈ ಹಿಡಿತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಕಳೆದ ಚುನಾವಣೆಯಲ್ಲಿ ಕೈ ಹಿಡಿದಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಈ ಸಾರಿನೂ ಕೂಡ ಆಶೀರ್ವಾದ ಮಾಡ್ತಾರೆ. ಸರ್ BJP ನಾಯಕರು ಹೇಳ್ತಾರೆ ಶಕ್ತಿ ಯೋಜನೆ ಬಿಟ್ಟು ಯಾವ ಯೋಜನೆಗಳು ಕೂಡ ಸಮರ್ಪಕವಾಗಿ ಜನರಿಗೆ ರೀಚ್ ಆಗ್ತಾ ಇಲ್ಲ. ಏನಾಗಂದ್ರೆ ಅಂದರೆ ಬೇರೆ ಯೋಜನೆಗಳು ಸರಿಯಾಗಿ ರೀಚ್ ಆಗ್ತಾ ಇಲ್ಲ ಜನಕ್ಕೆ, ಅದರ ಬಳಕೆ ಆಗ್ತಾ ಇಲ್ಲ. ಅವ್ರಿಗೆ ಸುಳ್ಳು ಹೇಳಿ ಅಭ್ಯಾಸ ಆಗ್ಬಿಟ್ಟದಲ್ಲ, ಅದರಿಂದ ಇದೊಂದು ಸುಳ್ಳು ಹೇಳ್ತಾರೆ. ಅವ್ರಿಗೆ ನುಡಿದಂತೆ ನಡೆದಿಲ್ಲ ಅವ್ರು ಯಾವಾಗಲೂ ಕೂಡ. ಅವರು 2018ರಲ್ಲಿ 600 ಭರವಸೆಗಳು ಕೊಟ್ಟರು. ನಾಟ್ ಈವನ್ 10% ಆಫ್ ದೆಮ್ ಆರ್ ಇಂಪ್ಲಿಮೆಂಟೆಡ್. ನರೇಂದ್ರ ಮೋದಿಯವರು 15 ಲಕ್ಷ ತಂದು ಕೊಟ್ರ? 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದ್ರ? ರೈತರ ಆದಾಯ ಡಬಲ್ ಮಾಡಿದ್ರ? ಅಚ್ಚೇ ದಿನ ತಗೊಬಂದ್ರ? ಮತ್ತೆ ಯಾಕೆ ನರೇಂದ್ರ ಮೋದಿಯವರು ನಂಬ್ತಾರೆ? ಸರ್ ನಿಮ್ಮ ಮೇಲೆ ಹೇಳ್ತಾರೆ 10ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಸಚಿವರ ಸಂಬಂಧಿಗಳಿಗೆ ಟಿಕೆಟ್ ಕೊಟ್ಟಿದ್ದೀರಿ ಅಂತ. ಸರ್ ಏನಂದ್ರೆ ಕೊಟ್ಟಿದ್ದೀವಿ, ಯಾಕಂದರೆ ಆ ಕ್ಷೇತ್ರದ ಜನ ಯಾರಿಗೆ ಹೇಳ್ತಾರೋ ಅವ್ರಿಗೆ ಕೊಟ್ಟಿದ್ದೀವಿ. ಅಲ್ಲ ನೀವು ಕುಟುಂಬ ರಾಜಕಾರಣವನ್ನು ವಿರೋಧ ಮಾಡ್ತಾವ್ರು, ಈಗ ಕುಟುಂಬದವ್ರಗಳಿಗೆ ಸಿಕ್ಕಿದ್ರೆ ಹೇಗೆ ಅಂತ? ನೋಡಿಯಪ್ಪ, ಜನ ಯಾರನ್ನ ಹೇಳ್ತಾರೋ ಅವ್ರಿಗೆ ಕೊಡ್ತೀವಿ. ಯಾರನ್ನ ಆಯ್ಕೆ ಮಾಡ್ತೀವಿ ಅಂತ ಹೇಳ್ತಾರೆ ಅವ್ರು. ಕುಟುಂಬ ರಾಜಕಾರಣ ಅಲ್ಲ, ಜನರ ಅಭಿಪ್ರಾಯಕ್ಕೆ ಮನ್ನಣೆ ಕೊಡಬೇಕು. ಸರ್ ನಿಮ್ಮ MLA ಹೇಳ್ತಾರೆ ಹೆಚ್ಚಿನ ಸೀಟ್ ಗೆಲ್ಲದೆ ಹೋದರೆ ಸಿದ್ದರಾಮಯ್ಯ ಕೂಡ ರಾಜೀನಾಮೆ ಕೊಡಬಹುದು ಅಂತ. ಹಂಗಂತ ಹೇಳಿದಾರ? ನೀನಿದ್ದೇನಪ್ಪ ಹಂಗೆ? ಅವ್ರು ಏನು ಹೇಳಿದ್ದಾರೆ ಅಂತಂದರೆ, ನಾವು ಸಿದ್ದರಾಮಯ್ಯನವರು ಬಡವರಿಗೆ ಹಿಂದೆ ಮುಂದೆ ಎಲ್ಲ ಬಿಟ್ಬಿಡ್ತೀರಿ ಕಾಂಟೆಕ್ಸ್ಟ್ನ. ಸಿದ್ದರಾಮಯ್ಯನವರು ಬಡವ್ರ ಪರವಾಗಿ ಕೆಲಸ ಮಾಡಿದ್ದಾರೆ, 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ಕೊಟ್ಟಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಅವ್ರು ಗೆಲ್ಲಿಸ್ಬೇಕು ಅವ್ರಿಗೆ ಅಂತ ಹೇಳಿದ್ದಾರೆ. ಅವ್ರು ಮುಂದುವರಿಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ನೀವು ರಾಜೀನಾಮೆ ಕೊಡಬೇಕು. ಆಯ್ತಪ್ಪ, ಎಲ್ಲ ಒಳ್ಳೆ ಕೆಲಸ ಮಾಡಿದ್ಮೇಲೆ ನಾವು ಗೆಲ್ಲೇಬೇಕಲ್ವಾ? ನುಡಿದಂತೆ ನಡೆದ ಮೇಲೆ ಗೆಲ್ಲಬೇಕಲ್ವಾ? ಅದು ಹೇಳಿದ್ದಾರೆ ಅಷ್ಟೇ. ಕುಮಾರಸ್ವಾಮಿ ಅವರು ಇವತ್ತು ಡಿಸ್ಚಾರ್ಜ್ ಬಂದಿರೋ ಹಾಸ್ಪಿಟ್ಲಿಂದ, ನಿಮಗೆ ಪೊಲಿಟಿಕಲ್ ಸ್ಟಂಟು ಇಷ್ಟು ದಿನ ಹೇಳಿರೋಂಥದ್ದು ಅಂತ ಹೇಳಿ ಅವ್ರಿಗೆ ಒಳ್ಳೇದಾಗಲಿ ಅಂತ ಅಷ್ಟೇ ನಾನು
ಸರ್ 1977 ಬೇಗ ಗುಣ ಆಗಲಿ ಅಂತೇಳಿ ಹಾರೈಸ್ತೀವಿ.